ಭೈರತಿ ಅಮರನ್ ಹೊಡೆತಕ್ಕೆ ತತ್ತರಿಸಿದ ಕಂಗುವ. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋಣ ಗೀತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಗೈಸ್. ಕಂಗುವ ಸಿನಿಮಾ ನವೆಂಬರ್ 14ರಂದು ರಿಲೀಸ್ ಆಯಿತು. 2 ಕಾಲಘಟ್ಟದಲ್ಲಿ ಸಿನಿಮಾ ಕಥೆ ಸಾಗಲಿದೆ. ಈ ಚಿತ್ರವನ್ನು ನೋಡಿದ ಎಲ್ಲರೂ ಬಾಯಿಯಿಂದ ಬಂದಂತೆ ಬೈಯುತ್ತಿದ್ದಾರೆ. ಈ ಚಿತ್ರಕ್ಕೆ ರೇಟಿಂಗ್ ಕೂಡ ಕಡಿಮೆ ಸಿಕ್ಕಿದೆ. ಈಗ ಚಿತ್ರದ ಗಳಿಕೆ ದಿನ ಕಳೆದಂತೆ ಮತ್ತಷ್ಟು ತಗ್ಗಿದೆ. ಮೊದಲ ದಿನ 2 ಅಂಕಿ ಇದ್ದ ಗಳಿಕೆ ಈಗ 1 ಅಂಕಿಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ಹೀಗೆ ಮುಂದುವರಿದರೆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಗಳಿಕೆ ಮಾಡೋದು ಡೌಟ್ ಅಂತಲೇ ಕಾಣಿಸ್ಬೋದು. ಕಂಗುವ ಸಿನಿಮಾದ ಮೊದಲ ದಿನದ ಗಳಿಕೆ 24 ಕೋಟಿ ರೂಪಾಯಿ ಆಗಿತ್ತು. ಎರಡನೇ ದಿನದ ಗಳಿಕೆ ಕೇವಲ 9 ಕೋಟಿ ರೂ ಆಗಿದೆ. ಹೌದು, ಆರಂಭಿಕ ಲೆಕ್ಕಾಚಾರಗಳ ಪ್ರಕಾರ ಈ ಸಿನಿಮಾ 2ನೇ ದಿನ ಕಲೆಕ್ಷನ್ ಮಾಡಿದ್ದು ಕೇವಲ 9 ಕೋಟಿಗಳು. ಇದು ತಂಡಕ್ಕೆ ಶಾಕ್ ಆಗಿದೆ. ನಿರ್ಮಾಪಕರು ಈ ಸಿನಿಮಾದಿಂದ ದೊಡ್ಡ ನಷ್ಟ ಅನುಭವಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಕಂಗುವ ಸಿನಿಮಾದ ಮೊದಲ ದಿನ 24 ಕೋಟಿ ಗಳಿಕೆ ಆದರೆ 2ನೇ ದಿನ 9 ಕೋಟಿ. ಎಷ್ಟು ಡಿಫ್ರೆನ್ಸ್ ಅಂತ ನೀವೇ ನೋಡ್ಕೊಳ್ಳಿ. ಸದ್ಯ ಚಿತ್ರ ಒಟ್ಟಾರೆ 30 ಕೋಟಿ ರೂಪಾಯಿ ಈ ಚಿತ್ರ ಗಳಿಕೆ ಮಾಡಿದೆ ಅಂತಲೇ ಹೇಳ್ಬೋದು. ಆದರೆ ಇದರ ಬಜೆಟ್ ಬಂದುಬಿಟ್ಟು 350 ಕೋಟಿ ರೂಪಾಯಿ ಆಗಿದೆ. ಅಂದರೆ ಸಿನಿಮಾ ಒಟ್ಟು ಬಜೆಟ್ನ 10% ಗಳಿಕೆ ಮಾಡಲು ಸಿನಿಮಾ ವಿಫಲವಾಗಿದೆ. ಹೀಗೆ ಮುಂದುವರಿದರೆ ಸಿನಿಮಾಕ್ಕೆ ಸಾಕಷ್ಟು ತೊಂದರೆ ಗ್ಯಾರಂಟಿ. ತಮಿಳಿನಲ್ಲಿ ಅಮರನ್ ಸಿನಿಮಾ ಉತ್ತಮ ಪ್ರದರ್ಶನ ಕಾಣುತ್ತಿದೆ. ಕರ್ನಾಟಕದಲ್ಲಿ ಭೈರತಿ ರಣಗಾಲ್ ಸಿನಿಮಾ ಬಿಡುಗಡೆ ಕಂಡಿದೆ. ಹೀಗಾಗಿ ತಮಿಳಿನಲ್ಲಿ ಕಂಗುವ ಬದಲಿಗೆ ಅಮರನ್ ಚಿತ್ರ ಪ್ರದರ್ಶನ ಆರಂಭಿಸಲಾಗಿದೆ. ಕರ್ನಾಟಕದಲ್ಲಿ ಕಂಗುವ ಜಾಗಕ್ಕೆ ಭೈರತಿ ಎಂಟ್ರಿ ಕೊಟ್ಟಿದೆ. ಹಾಗಾದರೆ ಇನ್ನು ಕಂಗುವ ನೋಡೋರು ಯಾರು? ಆದ್ದರಿಂದ ನಷ್ಟ ಗ್ಯಾರಂಟಿ 100% ನಷ್ಟನೇ, ಯಾವುದು ಕೂಡ ಲಾಭ ಆಗುವಂಥ ಸಾಧ್ಯತೆ ಇಲ್ಲ. ಮತ್ತು ಗೊತ್ತಿಲ್ಲ. ಓಕೆ, ಮುಂದೋಟದಲ್ಲಿ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾರೆ. ಸೊ ಮಚ್.